ಯಾವ್ದಾದ್ರು ಮೂವಿ ಹಾಕೊಂಡು ಇದನ್ನ ಸೈಡಲ್ಲಿ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಗ್ಯಾರಂಟಿ 1 ಮಿಲಿಯನ್ ವ್ಯೂ ಪಕ್ಕ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇನ್ನು ಟೇಸ್ಟ್ ಮಾಡೋದು ಹೆಂಗಿರುತ್ತೆ. ಟೂ ಗುಡ್, ಸಾಕಾಗಿದೆ. ಇಮಿಡಿಯೇಟ್ ಆಗಿ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ ತಕ್ಷಣ ಯು ವಿಲ್ ಎಂಜಾಯ್ ಇಟ್. ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಮ್ಯೂಟೆಂಟ್ ರಘು ಅಂಡ್ ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್. ಪ್ರತಿ ವಿಡಿಯೋಗೂ ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಇದೇ ಥರ ಸಪೋರ್ಟ್ ಮಾಡಿ, ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಒಳ್ಳೊಳ್ಳೆ ರೆಸಿಪಿ ಮಾಡಿ ನಿಮಗೆ ತೋರಿಸ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಟೈಮ್ ಮ್ಯೂಟೆಂಟ್ ಶೆಫ್ ಅಲ್ಲಿ ಒಂದು ಸೀ ಫುಡ್ ಮಾಡ್ತಾ ಇದ್ದೀನಿ. ಇಟ್ಸ್ ಎ ಸ್ನ್ಯಾಕ್, ತುಂಬ ಕ್ವಿಕ್ ಆಗಿ ಮಾಡ್ಬೋದು, ತುಂಬ ಕ್ರಂಚಿ ಆಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಆಲ್ ಇನ್ ಒನ್ ಸ್ನ್ಯಾಕ್, ಸಖತ್ ಇಷ್ಟಪಡ್ತೀರಾ. ದ ನೇಮ್ ಆಫ್ ದ ಡಿಶ್ ಇಸ್ ಸ್ಕ್ವಿಡ್ ಗೋಲ್ಡನ್ ಫ್ರೈ. ಹೌದು, ಇವತ್ತು ಫಸ್ಟ್ ಟೈಮ್ ಸೀ ಫುಡ್ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ ಅಲ್ಲಿ. ಆಕ್ಚುಲಿ ಸ್ಕ್ವಿಡ್ ಗೋಲ್ಡನ್ ಫ್ರೈ ಮಾಡೋದು 2 ಸ್ಟೇಜ್ ಇದೆ. ಮೊದಲನೇ ಸ್ಟೇಜು ಸಾಸ್ ಮಾಡ್ಕೊತೀನಿ ಅಂಡ್ 2ನೇ ಸ್ಟೇಜ್ ಅಲ್ಲಿ ಸ್ಕ್ವಿಡ್ ನ ಗೋಲ್ಡನ್ ಫ್ರೈ ಮಾಡ್ತೀನಿ. ಬನ್ನಿ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಸ್ಕ್ವಿಡ್ ನೋಡಿ, ಫುಲ್ ಫ್ರೆಶ್ ಆಗಿದೆ. ಇದನ್ನ ನಾನು ಇವಾಗ ಸ್ಲೈಸ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊತೀನಿ. ನಿಮಗೆ ತೋರಿಸ್ತೀನಿ ಹೆಂಗೆ ಕಟ್ ಮಾಡ್ಕೊಳ್ಳೋದು ಅಂತ. ನೋಡಿ ಎಷ್ಟು ಫ್ರೆಶ್ ಆಗಿದೆ, ಸಕ್ಕತ್ತಾಗಿದೆ. ನಾನಿಲ್ಲೊಂದು ಮನೆ ಹತ್ರ ಮ್ಯಾಂಗ್ಳೂರ್ ಶಾಪ್ ಇದೆ, ಅಲ್ಲಿಂದಾನೇ ಫಿಶ್ ತೊಗೊಂಬರೋದು. ಯಾವಾಗ ಫ್ರೆಶ್ ಸೀ ಫುಡ್ ಬರ್ತೋ ನಂಗೆ ಕಾಲ್ ಮಾಡಿ ಹೇಳ್ತಾರೆ, ರಘು ಸರ್ ಈ ಥರ ಬಂದಿದೆ ಅಂತ. ಸೊ ಇಮಿಡಿಯೇಟಾಗಿ ತರಿಸ್ಕೊತೀನಿ. ಸೊ ನಮ್ಮ ಸ್ಕ್ವಿಡ್ ಇದೆ. ಅದಾದಮೇಲೆ ನಮ್ಮ ಸ್ಕ್ವಿಡ್ಗೆ ಸಾಸ್ ಮಾಡೋಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ ಇಟ್ಟಿದ್ದೀನಿ ಇಲ್ಲಿ. ಮೊದಲನೇದಾಗಿ ಜಾಗ್ರಿ ಪೌಡರ್, ಅಂದರೆ ಬೆಲ್ಲ, ಜಾಗ್ರಿ ಪೌಡರ್. ನೀವು ಇದ್ರ ಬದಲು ಬ್ರೌನ್ ಶುಗರು ಯೂಸ್ ಮಾಡ್ಬೋದು, ಇಲ್ಲ ವೈಟ್ ಶುಗರು ಯೂಸ್ ಮಾಡ್ಬೋದು. ಅದಾದಮೇಲೆ ಲೈಟ್ ಸೋಯಾ ಸಾಸ್ ನೋಡಿ, ಆ್ಯಂಡ್ ಒಂದು ಎಗ್ ತೊಗೊಂಡಿದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ, ಗಾರ್ಲಿಕ್ ತೊಗೊಂಡಿದ್ದೀನಿ. ಇದನ್ನು ನಾವು ಫೈನ್ಲಿ ಚಾಪ್ ಮಾಡ್ಕೋಬೇಕು, ನಾನು ತೋರಿಸ್ತೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಇದನ್ನು ಆಲ್ರೆಡಿ ನಾನು ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಆ್ಯಂಡ್ ನಮ್ಮ ಗ್ರೀನ್ ಚಿಲ್ಲೀಸ್, ಇದನ್ನು ಫೈನ್ ಚಾಪ್ ಮಾಡ್ಕೋಬೇಕು ನಾವು. ಇನ್ನೊಂದು ನಮ್ಮ ಸಾಸ್ಗೆ ಬೇಕಾಗಿರೋ ಒಂದು ಮೇನ್ ಇಂಗ್ರೀಡಿಯೆಂಟ್ ಬಂದು ಟೊಮೆಟೊ. ಇದನ್ನು ಆಲ್ರೆಡಿ ನಾನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಟ್ಸ್ ಎ ಟೊಮೆಟೊ ಪ್ಯೂರಿ. ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ. ಇದಾದಮೇಲೆ ನಮ್ಮ ಗೋಲ್ಡನ್ ಫ್ರೈಗೆ ಏನೇನು ಬೇಕು ಅಂತ ಹೇಳ್ತೀನಿ. ಗೋಲ್ಡನ್ ಫ್ರೈಗೆ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ, ಆ್ಯಂಡ್ ಮೈದಾ ತಗೊಂಡಿದ್ದೀನಿ, ಸೋಡಾ ತಗೊಂಡಿದ್ದೀನಿ. ಅದಾದಮೇಲೆ ಪೆಪ್ಪರ್ ಇದೆ, ಸ್ಪಾರ್ಕ್ಲಿಂಗ್ ವಾಟರ್, ಸೋಡಾ, ಕುಡಿಯೋ ಸೋಡಾ, ಅದನ್ನು ತಗೊಂಡಿದ್ದೀನಿ, ಸಾಲ್ಟ್. ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಇದೆ. ಫಸ್ಟ್ ನಾವೇನು ಮಾಡಬೇಕು, ಒಂದು ನೈಸ್ ಬ್ಯಾಟರ್ ಮಾಡ್ಕೊಳ್ಳೋಣ. ಬ್ಯಾಟರ್ ತುಂಬಾ ಇಂಪಾರ್ಟೆಂಟು. ಬ್ಯಾಟರ್ ನೀವು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಆ ಕ್ರಂಚಿ ಫೀಲಿಂಗ್ ಬರೋದೇ ಇಲ್ಲ. ನೀವು ಬಾಯಲ್ಲಿಟ್ಟರೆ ಯು ಶುಡ್ ಫೀಲ್ ಇಟ್, ಒಂಥರ ಕ್ರಂಚ್, ನೀವೇನೋ ಚಿಪ್ಸ್ ತಿಂತಾ ಇದ್ದೀರಾ ಅಂತ ಅನ್ನಿಸ್ಬೇಕು. ಅವಾಗೇ ಸ್ಕ್ವಿಡ್ನ ನೀವು ಎಂಜಾಯ್ ಮಾಡೋಕ್ಕಾಗೋದು. ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ. ಮೊದಲನೇದಾಗಿ ಕಾರ್ನ್ಫ್ಲೋರ್, 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊತಾ ಇದ್ದೀನಿ. ನೋಡಿ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ, ಆಯಿತಾ. ಅದಾದಮೇಲೆ 1 ಸ್ಪೂನ್ ಮೈದಾ ಹಾಕ್ತಾ ಇದ್ದೀನಿ. ಸೊ 2:1. ಇವಾಗ ಕಾರ್ನ್ಫ್ಲೋರ್ 2 ಸ್ಪೂನ್ ಹಾಕಿದ್ರೆ ನಾವು 1 ಸ್ಪೂನ್ ಮೈದಾ ಹಾಕಬೇಕು. ಸೊ ನಾನು ಇವಾಗ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ದೀನಿ, ಅದಕ್ಕೆ 1 ಸ್ಪೂನು ಮೈದಾ ಹಾಕ್ತಾ ಇದ್ದೀನಿ. ಇದಾದಮೇಲೆ ಅರ್ಧ ಸ್ಪೂನು ಸೋಡಾ ಹಾಕ್ತೀನಿ, ಕುಕ್ಕಿಂಗ್ ಸೋಡಾ. ಓಕೆ, ಆ್ಯಂಡ್ ಒಂದು ಅರ್ಧ ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾ ಇದ್ದೀನಿ, ಆ್ಯಂಡ್ ಒಂದು ಅರ್ಧ ಸ್ಪೂನು ಸಾಲ್ಟ್ ಹಾಕ್ತಾ ಇದ್ದೀನಿ. ಇಷ್ಟನ್ನು ಹಾಕಿದ್ಮೇಲೆ ನಾವೇನು ಮಾಡಬೇಕು, ವಾಟ್ರ್ ಬದಲು ಸ್ಪಾರ್ಕ್ಲಿಂಗ್ ವಾಟರ್ ಯೂಸ್ ಮಾಡ್ತೀನಿ. ಯಾಕೆಂದರೆ ನಾವು ಸೋಡಾ ಯೂಸ್ ಮಾಡಿದಾಗ ನಮ್ಮ ಬ್ಯಾಟರ್ ಇದೆಯಲ್ಲ ಒಳ್ಳೆ ಸಾಫ್ಟಾಗಿ ಆ್ಯಂಡ್ ಫ್ಲಫಿಯಾಗಿ ಆಗುತ್ತೆ. ಆ ಬಬಲ್ಸ್ ಬಂದಾಗ
ನಮ್ಮ ಮೈದಾ ಮತ್ತು ಕಾರ್ನ್ ತುಂಬ ಒಂದು ಕ್ರಂಚಿ ಫೀಲಿಂಗ್ ಕೊಡುತ್ತೆ, ಸಕ್ಕತ್ತಾಗಿರುತ್ತೆ. ನಾನು ಏನು ಮಾಡ್ತೀನಿ, ಇದಕ್ಕೆ ಸೋಡಾ ಆ್ಯಡ್ ಮಾಡ್ತೀನಿ. ನೋಡಿ ಈ ಥರ ಸೋಡಾ ಆ್ಯಡ್ ಮಾಡ್ತೀನಿ. ಜಾಸ್ತಿ ಆ್ಯಡ್ ಮಾಡಬೇಡಿ, ತುಂಬ ವಾಟ್ರಿ ಆಗಿಬಿಟ್ರೆ ಬ್ಯಾಟರ್ ಚೆನ್ನಾಗಿರಲ್ಲ. ತುಂಬ ತಿಕ್ಕಾಗೂ ಇರಬಾರ್ದು, ತುಂಬ ವಾಟ್ರಿ ಆಗೂ ಇರಬಾರ್ದು. ಸೊ ಮಿಕ್ಸ್ ಮಾಡ್ಕೊತೀನಿ. ಎಲ್ಲೂ ಲಮ್ಸ್ ಇರಬಾರ್ದು, ಲಮ್ಸ್ ಇಲ್ದಂಗೆ ನೀಟಾಗಿ ಕಲಿಸ್ಕೊಳ್ಳಿ. ಈ ಥರ ಥಿಕ್ನೆಸ್ ಬಂದರೆ ನಿಮ್ಮ ಸ್ಕ್ವಿಡ್ಡಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಆ್ಯಂಡ್ ಫ್ರೈ ಮಾಡಿದಾಗ ಒಳ್ಳೆ ಕ್ರಂಚಿ ಫೀಲಿಂಗ್ ಇರುತ್ತೆ, ಕೋಟಿಂಗ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀರು ಯೂಸ್ ಮಾಡಿದ್ರೆ ಅಷ್ಟೊಂದು ಕ್ರಂಚಿ ಫೀಲಿಂಗ್ ಬರಲ್ಲ. ಅದಕ್ಕೆ ನಾನು ಸ್ಪಾರ್ಕ್ಲಿಂಗ್ ವಾಟರ್ ಅಂದರೆ ಸೋಡಾ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಕ್ವಿಡ್ನ ಕಟ್ ಮಾಡ್ಕೊಳ್ಳೋಣ. ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು. ಸ್ಕ್ವಿಡ್ನ ತುಂಬ ದೊಡ್ಡದಾಗಿ ಕಟ್ ಮಾಡಬೇಡಿ. ನಾನು ಏನು ಮಾಡ್ತೀನಿ, ಅಂಗಡಿಯಲ್ಲಿ ಅವರೇ ಕಟ್ ಮಾಡಿಕೊಡ್ತಾರೆ, ಬಟ್ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಈ ಥರ ಕ್ಲೀನ್ ಮಾಡಿಸ್ಕೊಂಡ್ಬಂದು ನಾನೇ ಮನೇಲಿ ಬಂದು ಕಟ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ರಿಂಗು. ಈ ಥರ ರಿಂಗ್ಸ್ ಥರ ಬರಬೇಕು. ನಿಮ್ಮ ಸ್ಕ್ವಿಡ್ ರೆಡಿ ಇದೆ. ಇವಾಗ ಬನ್ನಿ ಫಸ್ಟು ಸಾಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇದನ್ನು ಆಯಿಲ್ಗೆ ಹಾಕಿ ಫ್ರೈ ಮಾಡೋಣ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಬಿಡೋಣ. ಆಯಿಲ್ ಹಾಕೊತಾ ಇದ್ದೀವಿ ಮೊದಲನೇದಾಗಿ. ನೀವು ಬೇಕಾದ್ರೆ ನಿಮ್ಮ ಸ್ಕ್ವಿಡ್ ಗೋಲ್ಡನ್ ಫ್ರೈನ ಟೊಮೆಟೊ ಕೆಚಪ್ ಜೊತೆನೂ ತಿನ್ಬೋದು, ಬಟ್ ಅಷ್ಟೊಂದು ಮಜಾ ಇರಲ್ಲ. ಈ ಸಾಸ್ ಜೊತೆ ತಿಂದರೆ ಸಖತ್ತಾಗಿರುತ್ತೆ. ನನಗಿದು ಒನ್ ಆಫ್ ದ ಫೇವ್ರೆಟ್ ಡಿಶ್ ಇದು. ಯಾವಾಗಾದ್ರೂ ಮೂವಿ ಗಿವಿ ನೋಡಬೇಕು ಅಂದಾಗ ನನ್ನ ಚೀಟ್ ಡೇ ಇರುವಾಗ ಇದನ್ನು ತಿಂತೀನಿ. ಯಾಕಂದರೆ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ತೀವಲ್ಲ, ತಿನ್ನೋ ಟೈಮಲ್ಲಿ ಖಾಲಿ ಆಗೋ ತನಕ ನಾವು ಸ್ಟಾಪ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಥರ ಫೈನ್ ಚಾಪ್ ಮಾಡ್ಕೊತೀನಿ. ಗಾರ್ಲಿಕ್ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಬರುತ್ತೆ. ಯಾಕಂದರೆ ಇದು ಗಾರ್ಲಿಕ್ ಸಾಸು. ಇದಕ್ಕೆ ಜಿಂಜರ್ ಯೂಸ್ ಮಾಡಲ್ಲ ನಾನು. ನೋಡಿ ನೀಟಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವೇನು ಗಾರ್ಲಿಕ್ ಕಟ್ ಮಾಡಿದ್ವು ಅದನ್ನು ಹಾಕೊತಾ ಇದ್ದೀನಿ. ವೆರಿ ಗುಡ್. ಮೊದಲನೇ ಸ್ಟೆಪ್ಪು ನಿಮ್ಮ ಬ್ಯಾಟರು, ಎರಡನೇ ಸ್ಟೆಪ್ಪು ನಿಮ್ಮ ಸಾಸು. ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಈ ರೆಸಿಪಿ ತುಂಬಾ ಈಸಿ, ಯಾರು ಬೇಕಾದ್ರೂ ಮಾಡ್ಬೋದು. ನಮ್ಮ ಟೊಮೆಟೊ ಪ್ಯೂರಿ ಏನು ಮಾಡಿಟ್ಟಿದ್ನೋ ಅದನ್ನು ಹಾಕ್ತಾ ಇದ್ದೀನಿ. ನೋಡಿ ಸಾಕಾಗಿ ಕಾಣಿಸ್ತಾ ಇದೆ. ಆ ಟೊಮೆಟೊ ಪ್ಯೂರಿಗೆ ನಾನು ಏನು ಗ್ರೀನ್ ಚಿಲ್ಲೀಸ್ ಕಟ್ ಮಾಡ್ಕೊಂಡಿದ್ನೋ ಅದನ್ನು ಆ್ಯಡ್ ಮಾಡ್ಕೊತೀನಿ. ವಾವ್, ಆಲ್ರೆಡಿ ಸಾಕಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಸ್ವಲ್ಪ ಜಾಗ್ರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಚೂರು ಸ್ವೀಟ್ ಫ್ಲೇವರ್ ಬಂದರೆ ಇನ್ನೂ ಸಾಕಾಗಿರುತ್ತೆ. ನೋಡಿ, ಒಂದು ಚೂರು ಜಾಗ್ರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಯಿತು. ನಮ್ಮ ಸಾಸ್ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬ್ಲ್ಯಾಕ್ ಪೆಪ್ಪರ್ ಆ್ಯಡ್ ಮಾಡಿದೆ. ಸೊ ಫೈನಲ್ ಏನು ಮಾಡೋಣ, ಲೈಟ್ ಸೋಯಾ ಸಾಸ್ ಎತ್ಕೊಂಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ. ಅದು ಹಾಕ್ಕೊಂಡು ನಾವೇನು ಕೊತ್ತಂಬರಿ ಇಟ್ಕೊಂಡಿದ್ವೋ ಫೈನ್ಲಿ ಚಾಪ್ಡ್ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ವೆರಿ ನೈಸ್. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಟೇಸ್ಟ್ ಮಾಡೋದು ಹೆಂಗಿರುತ್ತೆ. ನಾವೇನು ಸಾಸ್ ರೆಡಿ ಮಾಡ್ಕೊಂಡಿದ್ವೋ ಅದನ್ನ ಒಂದು ಬೌಲಲ್ಲಿ ಹಾಕೊಂಡ್ಬಿಡೋಣ. ನೋಡಿ, ವಾವ್, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನಮ್ಮ ಸಾಸು. ಸಾಸ್ ರೆಡಿ ಆಗಿದೆ. ಇದನ್ನ ನಾನು ಸೈಡಲ್ಲಿ ಇಟ್ಕೊತೀನಿ. ಇವಾಗ ನಮ್ಮ ಮೇನ್ ಸ್ಕ್ವಿಡ್ನ ಪ್ರಿಪೇರ್ ಮಾಡೋಣ ಬನ್ನಿ. ಸೊ ನಮ್ಮ ಬ್ಯಾಟರ್ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ. ಇದಕ್ಕೆ ನಾನೇನು ಮಾಡ್ತೀನಿ, ನಾವೇನು ಸ್ಕ್ವಿಡ್ ಕಟ್ ಮಾಡಿ ಇಟ್ಟಿದ್ವೋ ಅದನ್ನು ಇದು ಒಳಗಡೆ ಹಾಕ್ಕೊತೀನಿ.
ಸೊ ಸ್ಕ್ವಿಡ್ ಎಲ್ಲ ಹಾಕೊಂಡಿದ್ದೀನಿ, ಇದನ್ನ ನಾನು ನೀಟಾಗಿ ಬ್ಯಾಟ್ರಲ್ಲಿ ಕಲಿಸ್ಕೊತಾ ಇದ್ದೀನಿ ನೋಡಿ. ವೆರಿ ನೈಸ್. ಸೊ ಇದೊಂದು 5-10 ಮಿನಿಟ್ಸ್ ಮ್ಯಾರಿನೇಟ್ ಆಗಲಿ. ಅಷ್ಟರಲ್ಲಿ ನಾವೇನು ಮಾಡೋಣ, ನಮ್ಮ ಆಯಿಲ್ನ ಬಿಸಿ ಮಾಡ್ಕೊಂಬಿಡೋಣ. ನಾವು ಈ ಬ್ಯಾಟರ್ಗೆ ಎಗ್ ವೈಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೂರು ಎಗ್ ವೈಟ್ ಹಾಕೊತೀನಿ ನಾನು, ಇಷ್ಟೇ. ಎಗ್ ವೈಟ್ ಹಾಕೊಂಡೆ, ಎಗ್ ವೈಟ್ ಹಾಕೊಂಡು ಇದನ್ನು ಮತ್ತೆ ಕಲಿಸ್ಕೊತಾ ಇದ್ದೀನಿ. ಎಗ್ ವೈಟ್ ಇದ್ದಾಗ ನಿಮಗೆ ಆ ಕ್ರಂಚಿನೆಸ್ಸು ಚೆನ್ನಾಗಿ ಬರುತ್ತೆ. ಸೊ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಈ ಫ್ರೈಡ್ ಐಟಮ್ ಮಾಡೋದಿದೆಯಲ್ಲ, ಸಖತ್ ಚಾಲೆಂಜು. ನಾವೇನು ಮಾಡಬೇಕು, ಇದನ್ನು ಡಬಲ್ ಫ್ರೈ ಮಾಡಬೇಕಾಗತ್ತೆ. ಡಬಲ್ ಫ್ರೈ ಮಾಡಿದಾಗ ನಿಮಗೆ ಒಳ್ಳೆ ಕ್ರಂಚಿ ಫೀಲಿಂಗ್ ಬರುತ್ತೆ. ಇಲ್ಲ ಅಂದರೆ ಸಾಫ್ಟ್ ಆಗೋಗುತ್ತೆ. ನಾವು ಫಸ್ಟ್ ಟೈಮೇ ಎಣ್ಣೆಗೆ ಹಾಕಿ ತೆಗೆದ ತಕ್ಷಣ ಅದು ಸ್ವಲ್ಪ ಮಾಯಿಶ್ಚರ್ ಬಿಟ್ಕೊಳ್ಳುತ್ತೆ. ಸೊ ಮಾಯಿಶ್ಚರ್ ಬಿಟ್ಟಾದ್ಮೇಲೆ ಇನ್ನೊಂದು ಸತಿ ಎಣ್ಣೆಗೆ ಹಾಕಬೇಕು. ಆವಾಗ ಏನೇನು ಮಾಯಿಶ್ಚರ್ ಬಿಟ್ಕೊಂಡಿರುತ್ತೋ ಅದು ಹೋಗ್ಬಿಟ್ಟು ಸಖತ್ ಕ್ರಂಚಿ ಆಗೋಗುತ್ತೆ. ಅಂದರೆ ಬಾಯಿಗಿಟ್ಟ ತಕ್ಷಣ ಆ ಫೀಲಿಂಗೇ ಡಿಫ್ರೆಂಟು. ನಾನು ಹೇಳ್ಕೊಡ್ತೀನಿ. ನೀವು ಸ್ಕ್ವಿಡ್ ಒಂದೇ ಅಂತಲ್ಲ, ಇವನ್ ಕಬಾಬ್ ಆಗಲಿ ಬೋಂಡ ಆಗಲಿ ಏನೇ ಮಾಡುವಾಗೂ ಡಬಲ್ ಫ್ರೈ ಮಾಡಬೇಕು. ಡಬಲ್ ಫ್ರೈ ಮಾಡಿದಾಗ ನಿಮ್ಗೆ ಆ ಕ್ರಂಚಿ ಫೀಲಿಂಗ್ ಚೆನ್ನಾಗಿ ಬರುತ್ತೆ. ನಮ್ಮ ಎಣ್ಣೆ ಸಕ್ಕದಾಗಿ ಬಿಸಿಯಾಗಿದೆ. ವೆರಿ ಇಂಪಾರ್ಟೆಂಟ್, ಸ್ಕ್ವಿಡ್ನ ಜಾಸ್ತಿ ಫ್ರೈ ಮಾಡಬಾರ್ದು. ಜಾಸ್ತಿ ಫ್ರೈ ಮಾಡಿದ್ರೆ ರಬ್ಬರ್ ಫೀಲಿಂಗ್ ಬಂದ್ಬಿಡುತ್ತೆ. 2 ಮಿನಿಟ್ಸ್ ಮ್ಯಾಕ್ಸಿಮಮ್. ಸೊ ಇದನ್ನ ಡಬಲ್ ಫ್ರೈ ಮಾಡೋದ್ರಿಂದ ಫಸ್ಟ್ ಟೈಮ್ ಹಾಕಿದಾಗ 1-1.5 ಮಿನಿಟ್ಸ್ ಆದ ತಕ್ಷಣ ತೆಗೆದು ಬಿಡ್ತೀನಿ. ಆ್ಯಂಡ್ ಒಂದು 5 ಮಿನಿಟ್ಸ್ ಇಟ್ಬಿಟ್ಟು ಅದೇನು ಮಾಯಿಶ್ಚರ್ ಎಲ್ಲ ಆಚೆ ಹೋಗುತ್ತೋ ಮತ್ತೆ ರಿಪೀಟ್ ಆಗಿ 1 ನಿಮಿಷ ಮತ್ತೆ ಫ್ರೈ ಮಾಡ್ತೀನಿ. ಆ್ಯಂಡ್ ದಟ್ಸ್ ಇಟ್. ಅದಕ್ಕಿಂತ ಜಾಸ್ತಿ ನೀವು ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು. ಬನ್ನಿ, ನಮ್ಮ ಎಣ್ಣೆ ಸಕ್ಕದಾಗಿ ಕಾದಿದೆ. ಸೊ ಪೇಷನ್ಸ್ ಆಗಿ ಒಂದೊಂದೇ ರಿಂಗ್ನ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ವೆರಿ ನೈಸ್. ನಮ್ಮ ಬ್ಯಾಟರ್ ಮಾತ್ರ ಸೂಪರಾಗಿ ಬಂದಿದೆ. ವೆರಿ ನೈಸ್. ಒಂದೊಂದೇ ಹಾಕಬೇಕು, ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಅರ್ಜೆಂಟ್ ಮಾಡಿದ್ರೆ ಇದನ್ನು ಚೆನ್ನಾಗಿ ಬರಲ್ಲ. ನೋಡಿ ಸಾಕಾಗಿ ಬರ್ತಾ ಇದೆ. ವೆರಿ ನೈಸ್. ನಾನು ಇಮಿಡಿಯೇಟಾಗಿ ಇದನ್ನು ತೆಗಿತಾ ಇದ್ದೀನಿ. ನೋಡಿ ಎಕ್ಸಾಕ್ಟಾಗಿ 1 ಮಿನಿಟ್ ಆಯಿತು. 1 ಮಿನಿಟ್ ಆದ ತಕ್ಷಣ ತೆಗಿತಾ ಇದ್ದೀನಿ. ಅಷ್ಟೇ ಸಾಕು, ಯಾಕಂದರೆ ಇದನ್ನು ಮತ್ತೆ ರಿಪೀಟ್ ಮಾಡ್ತೀವಿ ನಾವು. ನೋಡಿ ಒಂದೊಂದೇ. ವೆರಿ ನೈಸ್. ಆಲ್ರೆಡಿ 1-1.5 ಮಿನಿಟ್ಸ್ ಫ್ರೈ ಮಾಡಿ ತೆಗ್ದಿರೋದು ಮಾಯಿಶ್ಚರ್ ಎಲ್ಲ ಬಿಡ್ಕೊಂಡಿದೆ. ಇವಾಗ ಇದನ್ನು ಮತ್ತೆ ರೀಫ್ರೈ ಮಾಡೋಣ ಎಣ್ಣೆಯಲ್ಲಿ. ಮತ್ತೆ 1 ಮಿನಿಟ್ ಮಾಡ್ಕೋಬೇಕು. ನೋಡಿ ಹಿಂಗೆ ಹಾಕೊತಾ ಇದ್ದೀನಿ. ಇವಾಗ ಅದೇನೇನು ಮಾಯಿಶ್ಚರ್ ಬಿಡ್ಕೊಂಡಿತ್ತೋ ಎಲ್ಲ ಆಚೆ ಹೋಗುತ್ತೆ. ಫುಲ್ ಕ್ರಂಚಿ ಆಗೋಗುತ್ತೆ. ಒಳ್ಳೆ ಫ್ರೈ ಆಗಿದೆ, ಸಖತ್ ಕ್ರಂಚಿ ಆಗಿದೆ. ನೋಡಿ ಹೆಂಗ್ ಕಾಣಿಸ್ತಾ ಇದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಮತ್ತೆ ನೋಡಿ ನಮ್ಮ ಗೋಲ್ಡನ್ ಫ್ರೈ ರೆಡಿ ಆಗಿದೆ. ಸಖತ್ತಾಗಿ ಕಾಣಿಸ್ತಾ ಇದೆ. ಮತ್ತೆ ಎಷ್ಟು ಕ್ರಂಚಿ ಆಗಿದೆ ನೋಡಿ. ಬಾಯಲ್ಲಿಟ್ಟರೆ ಸೌಂಡ್ ಬರಬೇಕು ತಿಂದಾಗ. ನೀವು ಡಬಲ್ ಫ್ರೈ ಮಾಡಿದಾಗ ಈ ಥರ ಕ್ರಂಚಿ ಫೀಲಿಂಗ್ ಬರುತ್ತೆ. ನೀಟಾಗಿ ಪ್ಲೇಟಿಂಗ್ ಮಾಡ್ಕೊಂಬಿಡೋಣ. ಟೂ ಗುಡ್. ಸಾಕಾಗಿದೆ. ಮಿಸ್ ಮಾಡ್ಕೊತಾ ಇದ್ದೀರಾ, ನನಗೆ ಗೊತ್ತು ಎಷ್ಟು ಚೆನ್ನಾಗಿದೆ ಅಂತ. ಇಮಿಡಿಯೇಟಾಗಿ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ ತಕ್ಷಣ ಯು ವಿಲ್ ಎಂಜಾಯ್ ಇಟ್. ಯಾವ್ದಾದ್ರು ಮೂವಿ ಹಾಕ್ಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಪಾಪ್ಕಾರ್ನ್ ಎಲ್ಲ ತಿನ್ನೋಕೆ ಹೋಗ್ಬಿಡಿ. ತುಂಬ ಅನ್ಹೆಲ್ದಿ ಇದು. ಅಟ್ಲೀಸ್ಟ್ ನೀವು ಸ್ಕ್ವಿಡ್ ಯೂಸ್ ಮಾಡ್ತಾ ಇದ್ದೀರಾ, ಒಳ್ಳೆ ಪ್ರೋಟೀನು. ಎಸ್, ಇದನ್ನು ಡೀಪ್ ಫ್ರೈ ಮಾಡಿದ್ದೀವಿ, ಬಟ್ ಒನ್ಸ್ ಇನ್ ಎ ವೈಲ್ ಇಟ್ಸ್ ಓಕೆ. ಬಟ್
ನೀವು ಪಾಪ್ಕಾರ್ನು ಮತ್ತು ಚಿಪ್ಸು ಅದನ್ನೆಲ್ಲ ತೊಗೊಂಡ್ರೆ ದಿಸ್ ಇಸ್ ಸೂಪರ್ ಹೆಲ್ದಿ, ಸಖತ್ ಟೇಸ್ಟ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಕ್ರಂಚಿ ಫೀಲಿಂಗ್, ಗೋಲ್ಡನ್ ಫ್ರೈ ಆಗಿದೆ ಆ್ಯಂಡ್ ಸಾಸ್ ಅಮೇಝಿಂಗ್. ನನಗೆ ಹೇಳೋಕ್ಕೆ ಆಗ್ತಾ ಇಲ್ಲ, ನೀವು ಮಾಡಿ ತಿಂದ್ರೇ ನಿಮಗೆ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ನನ್ನ ವಿಡಿಯೋಸ್ ನೋಡ್ತಾ ಇರಿ. ಮ್ಯೂಟೆಂಟ್ ಶೆಫ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮತ್ತೆ ಬರ್ತೀನಿ ಎಕ್ಸೈಟಿಂಗ್ ನ್ಯೂ ರೆಸಿಪಿ ಜೊತೆ. ಅಲ್ಲಿ ತನಕ ಲವ್ ಯು ಆಲ್ ಆ್ಯಂಡ್ ಬಾಯ್. ಗ್ಯಾರಂಟಿ 1 ಮಿಲಿಯನ್ ವ್ಯೂ ಪಕ್ಕ. ನೀವಂತೂ ಸಖತ್ ಎಂಜಾಯ್ ಮಾಡ್ತೀರಾ. ಮಾಡಿಬಿಟ್ಟು ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಆಯಿತಾ?